ನಮಸ್ತೆ. ವೆಲ್ಕಮ್ ಟು MGM ಕನ್ನಡತೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಏನು ವಿಡಿಯೋ ಮಾಡೋಣ ಅಂತ ಯೋಚನೆ ಮಾಡುವಾಗ ನಮ್ಮ ತಲೆಗೆ ಬಂದಿದ್ದು ಅಡುಗೆ. ಯಾಕಂದರೆ ಎಲ್ರಿಗೂ ಬಹುಮುಖ್ಯವಾಗಿರೋದು ಊಟ ಅಲ್ವಾ. ಅದನ್ನೇ ಇವಾಗ ನಾವು ರೆಡಿ ಮಾಡೋಕೆ ಹೋಗ್ತಾ ಇದ್ದೀವಿ. ಅದಕ್ಕೆ ಐಟಮ್ಸ್ಗಳು ಏನೇನು ಬೇಕು ಅಂತ ಎಲ್ಲ ಲೀಸ್ಟ್ ಮಾಡ್ಕೊಂಡಿದ್ದೀವಿ. ಈಗ ತರೋದಕ್ಕೆ ಹೋಗ್ತಾ ಇದ್ದೀವಿ. ನೀವು ನಮ್ಮ ಜೊತೆಗೆ ಅಂಗಡಿಗೆ ಬನ್ನಿ. ಬಾ ಮೇನಾ. ಇವರೇ ನಮ್ಮ ಮಾಸ್ಟರ್ ಚೆಫ್ ಮೇನಾಕ್ ಅವರು. ಬನ್ನಿ, ಕೀ ಇದ್ಕೊಳ್ಳಿ ಮೇನಾ. ನಮ್ಮ ಜೊತೆನೇ ಬನ್ನಿ ಅಂಗಡಿಗೆ. ಇವಾಗ ತರಕಾರಿ ಅಂಗಡಿಗೆ ಬಂದಿದ್ದೀವಿ ತರಕಾರಿ ತಗೊಳ್ಳೋದಕ್ಕೆ. ಈಗ ಕಿಚನ್ಗೆ ಬಂದು ಅಡುಗೆನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವಾಗ ಮೇನಕ್ ಅವ್ರು ತಿಳಿಸ್ಕೊಂಡು ಕೊಡ್ತಾರೆ. ಆಕ್ಚುಲಿ ಇವತ್ತು ನಾವು ಮಾಡ್ತಿರೋ ಅಂತ ಡಿಶ್ ಬಂದು ದಾಲ್ ಫ್ರೈ ಅಂತ. ಏನಪ್ಪಾ ಇದು ದಾಲ್ ಫ್ರೈ ಅಂತೆಲ್ಲ ಕೇಳಬೇಡಿ, ದಾಲ್ನೆಲ್ಲ ಫ್ರೈ ಮಾಡಲ್ಲ ನಾವು. ಸೊ ಇಲ್ಲಿ ನಾವು ಬಂದು ದಾಬಾ ಸ್ಟೈಲ್ ದಾಲ್ ಫ್ರೈ ಅಂತ ಮಾಡ್ತಾ ಇದೀವಿ. ಇದು ಬಂದು ಬ್ಯಾಚುಲರ್ಸ್ ಕುಕ್ ಅಂತಾನೆ ಹೇಳ್ಬೋದು. ಕೇಳಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ಲ ಅದ್ರ ಹೆಸರು. ತಿನ್ನೋದಕ್ಕೂ ಅಷ್ಟೇ ಟೇಸ್ಟಿ ಆಗಿರುತ್ತೆ. ಅಂಡ್ ಈ ಡಿಶ್ ನ ನಾವ್ ಏನಕ್ಕೆ ಪ್ರಿಫರ್ ಮಾಡ್ದು ಅಂದ್ರೆ ಈ ವೆದರ್ಗೆ ಈ ದಾಲ್ ಫ್ರೈ ಬಂದು ಬೆಸ್ಟ್ ಆಪ್ಷನ್. ಅಂಡ್ ಅದ್ರ ಯೂಸಸ್ ಏನಿದೆ ಅನ್ನೋದು ನಾನು ಮುಂದೆ ಹೇಳ್ತೀನಿ ನಿಮ್ಗೆ. ಓಕೆ. ಅಂಡ್ ನನ್ನ ಬೇಳೆ ಅಳತೆ ನಾನು ಹೇಗ್ ತಗೊಳ್ತಿದ್ದೀನಿ ಅಂದ್ರೆ, ಸೊ ಇದು 3 ಇಂಚ್ ಗ್ಲಾಸ್ ನಾನ್ ತಗೊಂಡಿರೋ ಅಳತೆ. ಸೊ ಇಲ್ಲಿ ನಾವು ತಗೊಬಹುದು ಅಳತೆನ. ಸೊ ಇದು ಫಸ್ಟ್ ಗ್ಲಾಸ್ ನಾನು ಹಾಕ್ತಾ ಇದ್ದೀನಿ. ಎಷ್ಟು ಜನ ತಿನ್ಬೋದು ಇದು? ಹಾರ್ಡ್ಲಿ ನಾವು ನೀರ್ ಹೇಗ್ ಯೂಸ್ ಮಾಡ್ತೀವಿ ಅನ್ನೋದು ನಾನು ಲೇಟರ್ ಅದ್ ಹೇಳ್ತೀನಿ. ನಾನು ಇವಾಗ ಮಾಡ್ತಿರೋದನ್ನು 4 ಜನಕ್ಕೆ ಆಗೋ ತರ ಮಾಡ್ತಾ ಇದ್ದೀನಿ. ಓಕೆ. ಸೊ ಇಲ್ಲಿ ಬಂದು ನಾನು ಇದನ್ನ ಬಂದು 2 ಗ್ಲಾಸ್ ನಾನು ಅಳತೆ ತಗೊಳ್ತೀನಿ. ಕೆಲವ್ರು ಏನ್ ಮಾಡ್ತೀರಾ ಅಂದ್ರೆ ನೋಡಿ ಈ ತರ ಹಾಕ್ತೀರಾ. ಸೊ ಅಳತೆ ನೀವು ತಗೊಳ್ಳೋ ರೀತಿ ಏನ್ ಮಾಡ್ತೀರಾ ಅಂದ್ರೆ, ಸೊ ಇಲ್ಲಿಗೆ ಸ್ಟಾಪ್ ಮಾಡ್ತೀರಾ. ಸೊ ಇದು ಒಂದು ಅಳತೆ ನಮಗ್ ಬರಲ್ಲ. ಓಕೆ. ಇಲ್ಲಿ ನಾವು ಆಕ್ಚುಲ್ ಅಳತೆ ತಗೋಬೇಕಾಗಿರೋದು ಬಂದು ಸೊ ಪೂರ್ತಿಯಾಗಿ ಕಂಪ್ಲೀಟ್ ಆಗಿ ತುಂಬಿ ನಮ್ಗೆ ನೆಕ್ಸ್ಟ್ ಲೆವೆಲ್ಗೆ ಬರ್ಬೇಕು. ಇದು ಒಂದು ಅಳತೆಗೆ ನಮಗ್ ಬರುತ್ತೆ. ಓಕೆ. ಸೊ ಈಗ 2 ಲೋಟ ನಾನು ಬೇಳೆನ ಯೂಸ್ ಮಾಡಿದೀನಿ. ಇದು ಬಂದು ತೊಗರಿ ಬೇಳೆ. ಓಕೆ. ನಾನು ಈ ಬೇಳೆ ಏನು ತೋರಿಸಿದೀನಿ, ಎಲ್ಲರಿಗೂ ಗೊತ್ತಿರೋ ಬೇಳೆನೆ. ಇದ್ರಲ್ಲಿ ತುಂಬಾ ಯೂಸಸ್ ಇದೆ ಅಂಡ್ ತುಂಬಾ ತಂಪು ಬಾಡಿಗೆ. ಬಟ್ ಗ್ಯಾಸ್ಟ್ರಿಕ್ ಅನ್ನೋದು ಹೇಳ್ತಾರೆ ಬೇಳೆ ಅನ್ನೋದು. ಬಟ್ ನಾವು ಎಷ್ಟು ಮಿತವಾಗಿ ಯೂಸ್ ಮಾಡ್ತೀವಿ, ಯಾವ ತರ ಯೂಸ್ ಮಾಡ್ತೀವಿ ಅನ್ನೋದು ಬರುತ್ತೆ. ಓಕೆ. ನಾನು ಈ ಅಳತೆನು ತಗೊಳ್ತಾ ಇದೀನಿ ಇಲ್ಲಿ. ಇವಾಗ 2 ಗ್ಲಾಸ್ ನಾವು ತೊಗರಿ ಬೇಳೆ ಯೂಸ್ ಮಾಡಿದೀವಿ ಅಂದಾಗ 1 ಗ್ಲಾಸ್ ನಾನು ಹೆಸರು ಬೇಳೆನ ಯೂಸ್ ಮಾಡ್ತಾ ಇದ್ದೀನಿ. ಇದು ನಾನು ಏನಕ್ಕೆ ಯೂಸ್ ಮಾಡಿದೆ, ಇದು ಆಪ್ಷನಲ್. ನಾವು ಯೂಸ್ ಮಾಡ್ಬೇಕಾ ಬೇಡವಾ ಅನ್ನೋದು ಅಂದ್ರೆ ಇನ್ ಕೇಸ್ ನಿಮಗ್ ಬೇಕು ಅಂದಾಗ ನೀವು ಯೂಸ್ ಮಾಡಿ, ತೊಂದ್ರೆ ಇಲ್ಲ. ಓಕೆ. ಸೊ 2 ಗ್ಲಾಸ್ ತೊಗರಿ ಬೇಳೆಗೆ ಹೌದು 2 ಗ್ಲಾಸ್ ನಾನು ತೊಗರಿ ಬೇಳೆ ಹಾಕಿದೀನಿ. ಸೊ ಇದಕ್ಕೆ ಬಂದು ನನ್ನ ಹೆಸರು ಬೇಳೆ ಬಂದು ಆಪ್ಷನಲ್. ನನಗೆ ಹೆಸರು ಬೇಳೆ, ನಾನು ಬೇಳೆ ಯೂಸ್ ಮಾಡೋ ಎಲ್ಲಾ ಡಿಶಸ್ಗೂ ನಾನು ಹೆಸರು ಬೇಳೆನ ಯೂಸ್ ಮಾಡೇ ಮಾಡ್ತೀನಿ. ಏನಕ್ಕೆ ಅಂದ್ರೆ ಇದು ಸ್ವಲ್ಪ ಥಿಕ್ನೆಸ್ ಕೊಡುತ್ತೆ. ನೀವ್ ಎಷ್ಟೇ ನೀರ್ ಹಾಕಿದ್ರು ನಿಮಗೆ ಥಿಕ್ನೆಸ್ ಮತ್ತೆ ಸ್ವಲ್ಪ ಮೈಲ್ಡ್ ಆಗಿರುತ್ತೆ. ನೀವು ಯಾವುದೇ ರೀತಿ ಲೈಕ್ ದೋಸೆ ಆಗ್ಲಿ ಚಪಾತಿ ಆಗ್ಲಿ ಎಲ್ಲದಕ್ಕೂ ನಿಮ್ಗೆ ಇದು ತುಂಬಾ ಟೇಸ್ಟ್ ಕೊಡುತ್ತೆ. ಓಕೆ. ಸೊ ಇಲ್ಲಿ ನೀವು ಅತಿಯಾಗಿ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ನೀವು 2 ಗ್ಲಾಸ್ ನೀವು ಬೇಳೆ ಯೂಸ್ ಮಾಡಿದೀರಾ ಅಂದಾಗ 1 ಗ್ಲಾಸ್ ಹೆಸರು ಬೇಳೆ ನಾನು ಹಾಕ್ತಾ ಇದ್ದೀನಿ. ಇನ್ ಕೇಸ್ ನೀವು 1 ಗ್ಲಾಸ್ ಯೂಸ್ ಮಾಡ್ತೀರಾ ಅಂದ್ರೆ ಅರ್ಧ ಗ್ಲಾಸ್. ಇಲ್ಲ ಆಪ್ಷನಲ್, ನಿಮಗ್ ಬೇಕು ಬೇಡ ಅನ್ನೋದು ನಿಮಗ್ ಬಿಟ್ಟಿರೋದು. ಓಕೆ. ಕೆಲವ್ರಿಗೆ ಇದು ಸೆಟ್ ಆಗಲ್ಲ ಅಂತಾರೆ, ಬಟ್ ಓಕೆ ಅದು ನಿಮ್ಮ ಆಪ್ಷನಲ್. ಸೊ ನಾನು ಕ್ಲೀನಾಗಿ ಅಟ್ಲೀಸ್ಟ್ ಒಂದು 3 to 4 ಟೈಮ್ಸ್ ತೊಳ್ಕೊಳ್ಳಿ ಬೇಳೆನ. ಬೇಳೆ ಹಾಕಿದೀವಿ. ಕೆಲವ್ರು ಕೇಳ್ಬೋದು, ಈಗ 3 ಲೋಟ ನಾವು ಬೇಳೆ ಹಾಕಿದೀವಿ 6 ಲೋಟ ನೀರ್ ಹಾಕ್ಬೇಕಾ ಅನ್ನೋದು. ಬಟ್ ಇಲ್ಲ, ಇಲ್ಲಿ ಬಂದು ನಾವು ಎಕ್ಸ್ಟ್ರಾನೇ ನೀರ್ ಯೂಸ್ ಮಾಡಬೇಕು. ಯಾಕಂದ್ರೆ ನಮ್ಗೆ ಸ್ವಲ್ಪ ನೀರಿನ ಅಂಶ ಬೇಕು ಬೇಳೆದು. ಓಕೆ. ಸೊ ನಾನು ಆಲ್ರೆಡಿ ಒಂದು ಈ ಜಗ್ಗಲ್ಲಿ ನಾನು ನೀರ್ ಹಾಕಿದೀನಿ. ಬಟ್ ಇನ್ನು ನಾನು ಅರ್ಧ ನೀರ್ ಯೂಸ್ ಮಾಡ್ತಾ ಇದೀನಿ. ಓಕೆ. ಸೊ ನೀರ್ ಬಿಟ್ಕೊಳ್ಳುತ್ತೆ ಬೇಳೆಲಿ, ಬಟ್ ಸ್ಟಿಲ್ ನಾನು ಇನ್ನೂ ನೀರು ಹಾಕಿ ಸ್ವಲ್ಪ ಈಗ ಉಪ್ಪನ್ನ ಹಾಕ್ತೀನಿ. ಓಕೆ. ಕಟ್ ಮಾಡು.
ನೋಡಿ ನಾನು ಕಲ್ಲುಪ್ಪು ಯೂಸ್ ಮಾಡ್ತೀನಿ. ಯೂಶಲ್ ಆಗಿ ನಾನು ಕಲ್ಲುಪ್ಪೆ ಯೂಸ್ ಮಾಡೋದು, ಆದಷ್ಟು ಪುಡಿ ಉಪ್ಪು ಜಾಸ್ತಿ ಯೂಸ್ ಮಾಡಲ್ಲ. ಬಟ್ ನೀವು ಅಬ್ಸರ್ವ್ ಮಾಡಿದ್ರೆ ನೀವು ಕಲ್ಲುಪ್ಪಲ್ಲಿ ಮಾಡಿರೋ ಟೇಸ್ಟ್ಗೂ ಪುಡಿ ಉಪ್ಪಿಗೆ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ನಮ್ಗೆಲ್ಲ ಕಲ್ಲುಪ್ಪು ರೂಢಿ ಆಗ್ಬಿಡದ. ಓಕೆ, ಸೊ ಒಂದ್ ಕೈ ಹಿಡಿ, ಅಂದ್ರೆ ಕೈ ಹಿಡಿಯಲ್ಲ, ಒಂದು ಇಷ್ಟು ತೋರಿಸಿ. ಕುಕ್ಕರ್ ಕ್ಲೋಸ್ ಮಾಡಿ 2 ರಿಂದ 3 ವಿಜಿಲ್ ಕೂಗೋವರೆಗೂ ವೇಟ್ ಮಾಡೋಣ. ಬೇಳೆ ಕೂಗಷ್ಟರಲ್ಲಿ ನಾವಿಷ್ಟೆಲ್ಲ ಐಟಮ್ನ ರೆಡಿ ಮಾಡ್ಕೊಂಬೋಣ. ಏನಪ್ಪ ಮತ್ತೆ ಬಂದೆ ಅನ್ಕೊಂಡ್ರ? ಈಗ ಬಂದು ನಾನು ಕುಕ್ಕರಲ್ಲಿ ಬೇಳೆ ಬೇಯಕ್ಕಿಟ್ಟಿದ್ದೀನಿ. ಓಕೆ, ಸೊ ಇನ್ನೇನು ಬೇಳೆ ಕೂಗುತ್ತ ಅನ್ಸುತ್ತೆ. ಈಗ ಬೇಳೆ ನೋಡಿ 2 ವಿಜಿಲ್ ಆದ್ಮೇಲೆ ಈ ರೀತಿ ಇದೆ. ಆ ವಿಜಿಲ್ ಆಗಷ್ಟರಲ್ಲಿ ನಾವು ನೋಡಿ ಈ ತರ ಎಷ್ಟು ಕಂಪ್ಲೀಟ್ಲಿ ನಾವು ಮ್ಯಾಶ್ ಮಾಡೋದೇ ಬೇಡ, ಅದೇ ಫುಲ್ 2 ಇಲ್ಲ 3 ವಿಜಿಲ್ ವರ್ಗೂ ಕೂಗಿಸ್ಕೊಳ್ಳಿ. ನಿಮಗೆ ಹೇಗ್ ಬೇಕೋ ಹಾಗೆ. ನಮಗ್ 3 ವಿಜಿಲ್ ಬೇಕಿತ್ತು, 3 ವಿಜಿಲ್ ಕೂಗ್ಸಿದೀವಿ. ಆ 3 ವಿಜಿಲ್ ಆಗಷ್ಟರಲ್ಲಿ ನಾವು ಇಲ್ಲಿ 3 ಈರುಳ್ಳಿ, 3 ಟೊಮೊಟೊ, ಸ್ವಲ್ಪ ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಸ್ವಲ್ಪ ಸ್ಪೈಸಸ್ ನಮ್ಗೆ ಏನೇನು ಬೇಕು ಅಂದ್ರೆ ಟೇಸ್ಟ್ಗೆ ಧನಿಯಾ ಪೌಡರ್, ಗರಂ ಮಸಾಲ, ಸಾಂಬಾರ್ ಪೌಡರ್, ಚಿಲ್ಲಿ, ಮೆಣಸಿನಕಾಯಿ ಪುಡಿ ಎಲ್ಲಾನು ಹಾಕೊಂಡಿದ್ದೀವಿ. ನಿಮ್ಗೆ ನೋಡ್ತಾ ಇದ್ರೇನೆ ಗೊತ್ತಾಗ್ತದೆ ಎಷ್ಟು ಸಿಂಪಲ್ ಆಗಿ ಇದೆ ಎಲ್ಲ ಐಟಮ್ ನಮ್ಗೆ ಸಿಗೋ ಅಂತದ್ದೇ ಎಲ್ಲ ಐಟಮ್. ನೆಕ್ಸ್ಟ್ ಇವಾಗ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಂತಾ ಇದೀವಿ. ಬಾಂಡ್ಲಿನ ಇಟ್ಕೊಂಡಿದ್ದೀವಿ. ಸನ್ಪ್ಯೂರ್ ಎಣ್ಣೆನ ಒಂದು 3 ಸ್ಪೂನ್ ಹಾಕಿದೀವಿ. ಈಗ ನೆಕ್ಸ್ಟ್ ಸ್ವಲ್ಪ ತುಪ್ಪ ಯೂಸ್ ಮಾಡ್ತಾ ಇದೀವಿ, ಆಮೇಲೆಗೂ ಬೇಕಾಗತ್ತೆ ನಮ್ಗೆ. ಓಕೆ, ಸ್ವಲ್ಪ ಲೈಕ್ ಟೇಸ್ಟ್ ತುಪ್ಪ ಕೊಡುತ್ತೆ. ಯೂಸ್ ಮಾಡೋದ್ರಿಂದ ಟೇಸ್ಟ್ ಕೊಡುತ್ತೆ, ಹಾಗೆ ನಿಮ್ಮ ಮೂಳೆಗಳನ್ನ ಗಟ್ಟಿ ಮಾಡುತ್ತೆ. ಅದು ತುಂಬಾ ಅಷ್ಟೇ ಒಳ್ಳೇದು. ತುಪ್ಪ ತಿಂದ್ರೆ ಎಲ್ಲರೂ ದಪ್ಪ ಆಗ್ತಾರೆ ಅಂತಾರೆ, ಅದು ತುಂಬಾ ದೊಡ್ಡ ತುಪ್ಪ ಕಂಡ್ರೆ ಇಷ್ಟ ಆಗಲ್ಲ, ಬಟ್ ಸ್ಟಿಲ್ ಯೂಸ್ ಮಾಡ್ತೀನಿ, ಯಾಕಂದ್ರೆ ಹೆಲ್ತ್ ವೈಸ್ ಥಿಂಕ್. ಅದು ನಾವು ತಿಳ್ಕೊಂಡಿರೋದೇ ದೊಡ್ಡ ತಪ್ಪು. ತುಪ್ಪ ತಿಂದಷ್ಟು ಒಳ್ಳೇದು ನಮ್ಮ ದೇಹ, ನಮ್ಮ ಆರೋಗ್ಯಕ್ಕೆ. ಆಕ್ಚುಲಿ ಸಾಸಿವೆ ಬಂದು ನಿಮ್ಗೆ ಆಪ್ಷನಲ್, ಬೇಕು ಅಂದ್ರೆ ಯೂಸ್ ಮಾಡಿ, ಇಲ್ಲ ತೊಂದ್ರೆ ಇಲ್ಲ. ಓಕೆ, ನಾನಾದ್ರೆ ಸಾಸಿವೆ ಯೂಸ್ ಮಾಡ್ತಾ ಇದೀನಿ ಒಗ್ಗರಣೆಗೆ. ಓಕೆ, ನೋಡಿ ಚಟಪಟ ಚಟಪಟ ಒನ್ ಮೋರ್ ಅನ್ಬೇಕು. ನೋಡಿ ಆನಿಯನ್ ಹಾಕ್ತಾ ಇದೀವಿ, ಚಾಪ್ ಮಾಡಿರೋಂಥ ಆನಿಯನ್. ಏನಪ್ಪ ಅನ್ನದ ಸೌಂಡ್ ಯೂಸ್ ಮಾಡ್ತಾ ಅನ್ಕೋಬೇಡ್ರಿ, ಇನ್ನೂ ನಾವು ಪ್ರಿಪೇರ್ ಆಗಿಲ್ಲ, ನಾವು ಬ್ಯಾಚುಲರ್ ಕುಕ್ಗೆ ಚೆಕ್ಗಳು. ಸೊ ಒಂದೊಂದು ಟ್ರೈ ಮಾಡ್ತಾ ಇದ್ದೀವಿ, ಬಟ್ ಇದನ್ನು ಟ್ರೈ ಮಾಡಿ, ಖಂಡಿತ ತುಂಬ ಚೆನ್ನಾಗಿರುತ್ತೆ. ಓಕೆ, ಸೊ ಇಲ್ಲಿ ಬಂದು ಆನಿಯನ್ ಹಾಕಿದ್ದೀವಿ, ಸ್ವಲ್ಪ ಗೋಲ್ಡನ್ ಕಲರ್ ಆಗಲಿ. ನೀವು ಇಲ್ಲಿ ನೋಡೋದಾದ್ರೆ ನಾನು ಬೆಳ್ಳುಳ್ಳಿನ ಬಂದು ಸುರಿದು ಕಟ್ ಮಾಡಿದ್ದೀನಿ, ಯಾವುದೇ ರೀತಿ ಜಜ್ಜಿಲ್ಲ, ಏನು ಮಾಡಿಲ್ಲ. ಮತ್ತೆ ಸ್ವಲ್ಪ ಶುಂಠಿ, ಸೊ ಇದನ್ನು ಕಟ್ ಮಾಡಿ ಸ್ವಲ್ಪ ಜಜ್ಜಿದ್ದೀನಿ, ಯಾಕಂದ್ರೆ ನಮ್ ಬಾಯಿಗೆ ಸಿಕ್ಕಿದ್ರೆ ಒಂಥರ ಫೀಲ್ ಆಗ್ಬಾರ್ದು ಅನ್ನೋದಕ್ಕೆ. ನನಗೆ ಹೆಂಗ್ ಕಂಫರ್ಟ್ ಹಂಗ್ ಮಾಡಿ. ನೋಡಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಕೇಸರಿ, ಬಿಳಿ, ಹಸಿರು, ನಮ್ಮ ಇಂಡಿಯಾ ಫ್ಲಾಗ್ ತರ. ಸೊ ನಾನು ಇದನ್ನು ತುಪ್ಪ ಆಯಿಲ್ಗೆ ನಾನು ಹಾಕ್ತಾ ಇದ್ದೀನಿ. ನಾವು ತುಪ್ಪ ಯೂಸ್ ಮಾಡಿರೋದಕ್ಕೆ ನಾವು ಇವಾಗೆ ಸ್ಮೆಲ್ ಬಂದು ನಮ್ಗೆ ಕಂಪ್ಲೀಟ್ ಆಗಿ ಫೀಲ್ ಮಾಡಕ್ ಗೊತ್ತಾಗ್ತಿದೆ. ಯಾವಾಗ ಮುಗಿಯುತ್ತಪ್ಪ ತಿನ್ನೋಣ ಅನ್ನೋ ಫೀಲಲ್ಲೇ ಇದೆ ನಮ್ಗೆ. ಚೆನ್ನಾಗದು ಸ್ವಲ್ಪ ಎಣ್ಣೆಲೆ ಚೆನ್ನಾಗಿದೆ ಫ್ರೈ ಆಗಲಿ ಇದು. ಓಕೆ, ನಾವು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿದಷ್ಟು ಅದು ನಮ್ಗೆ ಹಾಗೆ ಟೇಸ್ಟ್ ಕೂಡ ಕೊಡುತ್ತೆ. ಎಷ್ಟು ಫ್ರೈ ಆಗುತ್ತೋ ಅಷ್ಟು ಟೇಸ್ಟ್ ಕೊಡುತ್ತೆ ನಿಮ್ಗೆ. ಆನಿಯನ್ ಸ್ವಲ್ಪ ನಮ್ಗೆ ಕಲರ್ ಚೇಂಜ್ ಆಗಿರೋದು ಕಾಣಿಸ್ತಿದೆ, ಡೀಪ್ ಫ್ರೈ ಆಗಿದೆ ಅಲ್ಲಿ. ಓಕೆ, ಸೊ ಈಗ ನಾನು ಟೊಮೆಟೊ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಕೆಂಪು ಸುಂದರಿ ಟೊಮೊಟೊ ಅಷ್ಟೇ ರೇಟ್ ಅಮ್ಮ, ಹೌದು, ತುಂಬಾ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಅದಕ್ಕೋಸ್ಕರ ನಿಮ್ಗೆ ಆಪ್ಷನಲ್ ಇಲ್ಲಿ ಟೊಮೆಟೊ ನೀವು ಒಂದು ಯೂಸ್ ಮಾಡಿ, ಲೆಮನ್ ಒಂದು ಯೂಸ್ ಮಾಡಿದ್ರು ಓಕೆನೆ. ಓಕೆ, ನಿಮ್ಗೆ ಆಪ್ಷನ್ ಇದೆ, ಹುಳಿ ಹೆಂಗ್ ಸೇರಿಸ್ಬೋದು ಅನ್ನೋ ಆಪ್ಷನ್ಸ್ ಇದೆ. ಹುಣಸೆಹಣ್ಣು ಹುಳಿ ಯೂಸ್ ಮಾಡ್ಬೋದು, ಕೆಲವರು ವೆನಿಗರ್ ಯೂಸ್ ಮಾಡ್ತಾರೆ. ಬಟ್ ನಮಗೆ ಯಾವತ್ತು ಲೋಕಲ್ ಅಪ್ಪ, ನಮಗೆ ಟೊಮೊಟೊ ಇಲ್ಲದೆ ಅಡುಗೆನೇ ಮುಗಿಯಲ್ಲ. ಹಾಕ್ತೀವಿ, ಅದು ಬೇಯಬೇಕು. ಟೊಮೆಟೊ ಬೇಯಬೇಕಂದ್ರೆ ನಾನೊಂದು ಟಿಪ್ ಹೇಳ್ತೀನಿ, ಟೊಮೆಟೊ ನಿಮಗೆ ಬೇಯಬೇಕು, ಮ್ಯಾಶ್ ಆಗಬೇಕು.
ಸೊ ಬಾಯಿಗೆ ಸಿಗಬಾರ್ದು ಅಂತ ಹೇಳಿದ್ರೆ ನೀವು ಸ್ವಲ್ಪ ಉಪ್ಪು ಮತ್ತೆ ಅರಿಶಿನ ಯೂಸ್ ಮಾಡಿದ್ರೆ ಟೊಮೆಟೊ ಬಂದು ಮ್ಯಾಶ್ ಆಗೋಕ್ಕೆ ಬೇಗ ಬೇಯೋದಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಇದು ಇವತ್ತಿನ ಅಡುಗೆ ಟಿಪ್ಸ್, ಎಲ್ಲರೂ ಬೇಗ ನೋಟ್ ಮಾಡ್ಕೊಳ್ಳಿ. ಉಪ್ಪು ಯೂಸ್ ಮಾಡುವಾಗ ಸ್ವಲ್ಪ ಕೇರ್ಫುಲ್ ಆಗಿ ಯೂಸ್ ಮಾಡಿ. ನಾನ್ ಬಂದು ಇಷ್ಟು ಉಪ್ಪು ಯೂಸ್ ಮಾಡಲ್ಲ, ಇದ್ರಲ್ಲಿ ಚೂರು, ಯಾಕಂದ್ರೆ ಬೇಯೋದಕ್ಕಷ್ಟೇ ಹಾಕ್ತಾ ಇದ್ದೀನಿ. ಆಮೇಲೆ ಬೇಕಾದ್ರೆ ನಾವು ಯೂಸ್ ಮಾಡೋಣ. ನಾವು ಆಲ್ರೆಡಿ ಬೇಳೆಗೂ ಹಾಕಿದೀವಿ ಉಪ್ಪು, ಸೊ ನೆನಪಿದೆ ಅಲ್ವಾ? ಮಸಾಲೆ ಪುಡಿನ ಹಾಕೋದಕ್ಕೆ ಮುಂದಾಗಿದ್ದೀವಿ. ಆಲ್ರೆಡಿ ಟೊಮೆಟೊ ಬೆಂದಿದೆ. ನಮ್ಗೆ ಯಾವ ಲೆವೆಲ್ ಬೇಕೋ ಅಷ್ಟು ಮ್ಯಾಶ್ ಮಾಡ್ಕೊಂಡಿದ್ದೀನಿ, ಅಂದ್ರೆ ಮೆದು ಮಾಡ್ಕೊಂಡಿದ್ದೀನಿ. ಓಕೆ, ಯಾಕಂದ್ರೆ ಆಲ್ರೆಡಿ ನಾವು ಬೇಳೆನು ಕಂಪ್ಲೀಟ್ ಆಗಿ ಮ್ಯಾಶ್ ಮಾಡ್ಕೊಂಡಿರೋದ್ರಿಂದ. ಈಗ ಬಂದು ನಾನು ಆಚಿ ಚಿಲ್ಲಿ ಪೌಡರ್, ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊಳ್ಳೋಣ. ನನಗೆ ತುಂಬಾ ಖಾರ ಬೇಕೇ ಬೇಕು, ಸೊ ಅದನ್ನೇ ಇವ್ರು ಹಾಕ್ತೀನಿ ಅನ್ಕೋಬೇಡಿ. ನನಗೆ ಬಂದು ನಿಮಗೆ ಆಪ್ಷನಲ್ ಸಾಂಬಾರ್ ಪೌಡರ್, ಹೌದು, ನಿಮಗೆ ಆಪ್ಷನಲ್. ಇದು ನಿಮಗೆ ಬೇಕಿದ್ದಲ್ಲಿ ಯೂಸ್ ಮಾಡಿ, ಬಟ್ ಯೂಸ್ ಮಾಡಿದ್ರೆ ತುಂಬಾ ಟೇಸ್ಟ್ ಇದೆ, ಆಯ್ತಾ? ನಾನು ಇದನ್ನ ಸ್ವಲ್ಪ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಸ್ವಲ್ಪ ಅಂದ್ರೆ ಇಷ್ಟು, ಆಫ್ ಪ್ಯಾಕೆಟ್ 10 ರೂಪಾಯಿ ಪ್ಯಾಕೆಟ್ ಅಲ್ಲಿ ಆಫ್ ಹಾಕಿದ್ದೀನಿ. ಬೇಕಂದ್ರೆ ಇನ್ನೊಂದ್ ಸ್ವಲ್ಪ ಹಾಕೋಣ. ಆಯ್ತು. ಆಮೇಲೆ ಗರಂ ಮಸಾಲ, ಇದಕ್ಕೆ ಸ್ವಲ್ಪ ಆಡ್ ಆನ್ ಟೇಸ್ಟ್ ಕೊಡೋದಂದ್ರೆ ಗರಂ ಮಸಾಲ. ಇದು ಹೊಸ ಪ್ಯಾಕೆಟ್, ನಾನು ಇದುವರೆಗೂ ಯೂಸ್ ಮಾಡಿಲ್ಲ, ಇವತ್ತು ಯೂಸ್ ಮಾಡಿ ಟೇಸ್ಟ್ ಹೇಗಿದೆ ಚೆನ್ನಾಗಿರುತ್ತೆ. ಆಚಿ ಬ್ರ್ಯಾಂಡ್ ನಾನು ಯೂಸ್ ಮಾಡ್ತೀನಿ. ನಾನು ಅಡುಗೆ ಮಾಡ್ಬೇಕಾದ್ರೆ ಮೇ ಬಿ ಚೆನ್ನಾಗಿರ್ಬೋದು. ನಾನು ಆಕ್ಚುಲಿ ಚಿಕನ್ ಮಸಾಲ ಯೂಸ್ ಮಾಡಿದೀನಿ, ಟೇಸ್ಟ್ ಚೆನ್ನಾಗಿದೆ. ಬಟ್ ಗರಂ ಮಸಾಲ ಇದು ಫಸ್ಟ್ ಟೈಮ್ ನಾನು ಯೂಸ್ ಮಾಡ್ತಾರೆ, ನೋಡೋಣ ಟೇಸ್ಟ್ ಹೇಗ್ ಬರುತ್ತೆ ಅಂತ. ಇರು ಮೋನಿ, ಪೆಪ್ಪರ್ ಏನಾದ್ರು ಕೊಟ್ಬಿಟ್ಟಿದಾರ? ಪೆಪ್ಪರ್ ಮಸಾಲ ಅಲ್ಲ, ಇದು ಗರಂ ಮಸಾಲಾನೇ. ಓಕೆ ಓಕೆ, ಸೂಪರ್ ಗರಂ ಮಸಾಲ. ಗರಂ ಮಸಾಲ ಅತಿಯಾಗಿ ಹಾಕೋಬೇಡಿ, ಸ್ವಲ್ಪ ಸಾಕು, ಯಾಕಂದ್ರೆ ಮಸಾಲೆ ಫ್ಲೇವರ್ ಜಾಸ್ತಿ ಮಸಾಲೆ ಇರುತ್ತೆ ಆ ಗರಂ ಮಸಾಲ. ಮತ್ತೆ ಧನಿಯಾ ಪುಡಿ. ಓಕೆ, ನಾನು ಏನಕ್ಕೆ ನಿಮ್ಗೆಲ್ಲ ಪ್ಯಾಕೆಟ್ ಅಲ್ಲೇ ತೋರಿಸ್ತಿದ್ದೀನಿ ಅಂದ್ರೆ, ಹೋಮ್ ಮೇಡ್ ಬಂದು ಎಲ್ಲಾರ ಮನೇಲೂ ಒಂದೇ ಟೇಸ್ಟ್ ಇರಲ್ಲ. ಅಟ್ಲೀಸ್ಟ್ ಅಂಗಡಿ ಪುಡಿ ಅಂದ್ರೆ ಪ್ರತಿಯೊಬ್ರು ಇದನ್ನ ತಗೊಂಡು ಯೂಸ್ ಮಾಡ್ಕೊಬಹುದು. ಸೊ ಸೇಮ್ ಫ್ಲೇವರ್ ಇರತ್ತಲ್ವಾ? ನಾನು ಮಾಡ್ದಂಗೆ ಟ್ರೈ ಮಾಡಿ, ಸಿಕ್ಕಾಪಟ್ಟೆ ನಿಮ್ಗೆ ಇಷ್ಟ ಆಗತ್ತೆ. ಸೊ ಧನಿಯಾ ಪುಡಿ ಸ್ವಲ್ಪ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಸೊ ಇದು ನಮ್ಮ ಮಸಾಲೆ. ಬಟ್ ಈಗ ಹೆಂಗಿರುತ್ತೆ ಅನ್ನೋದು ಹೇಳ್ತೀನಿ. ಆದ್ಮೇಲೆ ಕಲರ್ಫುಲ್ ಕಾಣಿಸ್ತದೆ. ಅದು ಬೇಳೆನ ಕಂಪ್ಲೀಟ್ ಆಗಿ ಮ್ಯಾಶ್ ಮಾಡಿದೀನಿ, ಅಂದ್ರೆ ದಾಲ್ ಕಂಪ್ಲೀಟ್ ಆಗಿ ಮ್ಯಾಶ್ ಆಗಿದೆ. ಸೊ ಕೆಲವ್ರು ಬಂದು ದಾಲ್ನ ಕಂಪ್ಲೀಟ್ ಆಗಿ ಮ್ಯಾಶ್ ಮಾಡ್ಕೊಳಲ್ಲ, ಬಾಯಿಗೆ ಸಿಗ್ಬೇಕು ಅನ್ನೋ ತರ ಇದ್ ಮಾಡ್ತಾರೆ. ಅಂತವ್ರು ಬಂದು ಅಟ್ಲೀಸ್ಟ್ ಟೊಮೆಟೊ ಎಲ್ಲ ಕಂಪ್ಲೀಟ್ ಆಗಿ ಮ್ಯಾಶ್ ಮಾಡ್ಕೊಳ್ಳಿ, ಆಯ್ತಾ? ಈಗ ಸ್ವಲ್ಪ ನೀರ್ ಆಡ್ ಮಾಡ್ತಾ ಇದೀನಿ, ಯಾಕಂದ್ರೆ ಅದು ಅಡಿ ಹಿಡಿತಿದೆ, ಅದಕ್ಕೆ ತಳ ಸೀಬಾರ್ದು ಅಂದ್ರೆ ಸ್ವಲ್ಪ ನೀರ್ ಹಾಕೊಂಡು ಅದನ್ನ ಮತ್ತೆ ಫ್ರೈ ಇದನ್ನ. ಹೌದು ನೋಡಿ, ಗ್ರೇವಿ ನಿಮ್ಗೆ ಇದ್ರಲ್ಲೇ ಗೊತ್ತಾಗುತ್ತೆ. ಮುನಿ, ಸ್ಮೆಲ್ ಹೇಗಿದೆ ಹೇಳು? ನನಗೆ ಹಿಂಗೆ ಹಾಕೊಂಡ್ ಕೊಟ್ರೆ ತಿನ್ನೋಣ ಅನ್ಸ್ತಾ ಇದೆ. ಅವಾಗ್ಲಿಂದ ಹೇಳ್ತಾ ಇದೀನಿ, ತುಂಬಾ ಚೆನ್ನಾಗಿ ಟೇಸ್ಟ್, ಸ್ಮೆಲ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಂತ. ಏನ್ ಮಾಡೋದು, ಕಾಯ್ಬೇಕಲ್ಲ ಇನ್ನು ಬೇಳೆ ಅದು ಇದು ಎಲ್ಲ ಹಾಕೋಕೆ. ಈಗ ನೀವು ಇದ್ರಲ್ಲಿ ನೋಡಿದ್ರೆ ಎಣ್ಣೆ ಬಿಟ್ಕೊಂಡಿದೆ. ಓಕೆ, ಎಣ್ಣೆ ತುಪ್ಪ ಮೇಲ್ ಬಿಟ್ಕೊಂಡಿದೆ. ಸೊ ಆಗ ಬಂದು ನಾವು ಕನ್ಸಿಡರ್ ಮಾಡ್ಬೋದು ಇದು ಬೆಂದಿದೆ ಅಂತ. ಈಗ ನೆಕ್ಸ್ಟ್ ಬಂದು ಒಂದ್ ಐಟಮ್ ಮಿಸ್ ಮಾಡಿದೀನಿ, ಆಮೇಲೆ ಹಾಗೆ ಇದ್ರೆ ಮೊಬೈಲ್ ಹತ್ರ ಬೇಡ ಮೋನಿ, ಏನೋ ಒಂದ್ ಮೊಬೈಲ್ ಇಟ್ಕೊಂಡು ಓಡಿಸ್ತಾ ಇದೀನಿ. ಈಗ ಬಂದು ಬೇಳೆ ಹಾಕೋಣ. ಓಕೆ, ಬೇಳೆ ಹಾಕೋಣ. ನೋಡಿ, ಹಾಗೆ ನಾನು ಎಷ್ಟು ತಿಕ್ಕಾಗಿದೆ ನೋಡಿ, ನೀವು ಬೇಳೆ ನಾನು ಹಾಕುವಾಗ್ಲೇ ನಿಮ್ಗೆ ಗೊತ್ತಾಗುತ್ತೆ. ನಾನು ನೀರು ಸ್ವಲ್ಪ ಜಾಸ್ತಿನೇ ಇಟ್ಟಿದ್ದೆ, ಬಟ್ ಬೇಳೆ ಹಾಕಿದಾಗ ನಿಮಗೆ ಗೊತ್ತಾಗ್ತಿದೆ ಎಷ್ಟು ತಿಕ್ಕಾಗಿ ಆಗಿದೆ ಅಂತ. ನಾವು ಏನು ಹೆಸರು ಬೇಳೆ ಯೂಸ್ ಮಾಡಿರೋ ಒಂದು ಇದರಿಂದ ಗೊತ್ತಾಗುತ್ತೆ ಇದು ಎಷ್ಟು ಥಿಕ್ನೆಸ್ ನಮಗೆ ಕೊಡುತ್ತೆ ಅನ್ನೋದು. ಓಕೆ, ಇದು ಕಂಪ್ಲೀಟ್ ಆಗಿ ಮಿಕ್ಸ್ ಮಾಡ್ತೀನಿ ರೀ. ಈಗ ನಾವು ಬೇಳೆ ಹಾಕಿದೀವಿ, ಇದನ್ನ ಕಲಿಸ್ತಾ ಇದೀವಿ. ಓಕೆ ನೋಡಿ, ಎಣ್ಣೆ ಎಲ್ಲ ಮೇಲ್ ಬರ್ತಿದೆ. ಆಕ್ಚುಲ್ ಆಗಿ ಅದು ನಾವು ಫ್ಲೇವರ್ ನಾವ್ ಏನ್ ಆಡ್ ಮಾಡಿದೀವಿ ಮಸಾಲೆ ಎಲ್ಲ ಈಗ ಮಿಕ್ಸ್ ಮಾಡ್ತಾ ಇದೀವಿ. ಈಗ ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗ್ತಿದೆ ಅಂದ್ರೆ ನಮಗ್ ನೋಡುವಾಗ ಆಕ್ಚುಲಿ ಬೇಗ ಮುಗಿಲಪ್ಪ ತಿನ್ನೋಣ ಅನ್ನೋ ತರಾನೇ ಫೀಲ್ ಇದೆ. ನೀವ್ ಯಾರಾದ್ರೂ ಗಮನಿಸಿದ್ರ ನಾವ್ 2 ಐಟಮ್ ಬಿಟ್ಬಿಟ್ಟಿದೀವಿ ಅಂತ ನೀವು ಅನ್ಕೊಳಕ್ಕೆ ಹೋಗ್ಬೇಡಿ. ಅದು ಲಾಸ್ಟ್ ಅಲ್ಲಿ ಇದೊಂದ್ ಸ್ವಲ್ಪ ಚೆನ್ನಾಗಿ ಕುದಿ ಬಂದಾದ್ಮೇಲೆ ನಾವು ಹಾಕೋಣ ಅಂತ. ಆಕ್ಚುಲಿ ಚೆನ್ನಾಗಿ ಕುದಿ ಬರ್ಬೇಕು ಅನ್ನೋ ಲೆವೆಲ್ಗೆಲ್ಲ ಕಾಯೋದ್ ಬೇಡ, ಒಂದ್ ಕುದಿ ಬರ್ಲಿ, ಅಂದ್ರೆ ಹಾಕ್ಬಿಟ್ಟು ಸ್ಟಾರ್ಟ್ ಮಾಡ್ತೀವಿ ಬ್ಯಾಟಿಂಗ್ಗೆ. ಪಾಪ ಕಾಯ್ತಾ ಇದೆ 2. ನನ್ನನ್ನು ಯಾವಾಗ ಹಾಕ್ತಾರೆ ಇವ್ರು ಬಾಂಡ್ಲಿಗೆ ಅಂತ.
ಹಾಕ್ತೀವಿ ಇರ್ರಿ, ಬೇಗ ಹಾಕ್ತೀವಿ. ಕುದಿಯುವಾಗ ಸಿಮ್ನ ಸ್ವಲ್ಪ ಸಣ್ಣದಾಗಿ ಮಾಡ್ಕೊಳ್ಳಿ, ಯಾಕಂದ್ರೆ ಜಾಸ್ತಿ ಮಾಡಿದ್ರೆ ತಳ ಸೀದೋಗ್ಬಿಡುತ್ತೆ. ಆಕ್ಚುಲ್ ಆಗಿ ಉಪ್ಪು ಸ್ವಲ್ಪ ಕಮ್ಮಿ ಆಗಿದೆ, ಟೇಸ್ಟ್ ನೋಡಿದೆ ನಾನು. ಸ್ವಲ್ಪ ಉಪ್ಪು ಹಾಕೊಳ್ತಾ ಇದೀನಿ, ನೀವು ಟೇಸ್ಟ್ ನೋಡ್ಕೊಂಡು ಹಾಕಿ ಆಯ್ತಾ. ನಾನು ಕಲ್ಲುಪ್ಪೆ ಹಾಕ್ತಾ ಇರೋದು, ಸೊ ಟೇಸ್ಟ್ ನೋಡಿ ಹಾಕೊಳ್ಳಿ. ಮತ್ತೆ ಇನ್ನೊಂದು, ಇದು ರೈಸ್ಗಾಗ್ಲಿ ಚಪಾತಿಗಾಗ್ಲಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಬಟ್ ಈ ಚಳಿ ಚಳಿ ವೆದರ್ ಅಲ್ಲಿ ನಾವು ಇದನ್ನ ತಿನ್ನೋದಕ್ಕೆ ಎಷ್ಟು ವೆಯ್ಟ್ ಮಾಡ್ತಿದೀವಿ ಅಂದ್ರೆ. ಕುದೀತಿದೆ, ಸೊ ಹಸಿಮೆಣಸಿನಕಾಯಿ ಎಲ್ಲ ಮಿಸ್ ಮಾಡಿದ್ದು ಅಲ್ವಾ. ಮೋನಿ ಇವಾಗ ಹಾಡಾಡ್ತಾ ಇರ್ತಾಳೆ, ಸ್ಪೈಸಿ ಸ್ಪೈಸಿಯಾಗಿ ನಾವು ಹಸಿಮೆಣಸಿನಕಾಯಿ ಹಾಕೋಣ. ನಾನೊಂದ್ ಕೆಲಸ ಮಾಡಿದೆ ನೋಡು. ಏನ್ ಮಾಡ್ದೆ ಮೇನಾ? ನಾನು ಹಸಿಮೆಣಸಿನಕಾಯಿ ಹಾಕದೆ. ನಾವು ಫುಲ್ಲು ಹಾಡು ಮಳೆಯಲ್ಲೇ ಮುಳುಗೋಗ್ಬಿಟ್ಟಿದ್ವಿ. ಬಟ್ ಪಕ್ಕಾ ಗೊತ್ತು ನೀವೆಲ್ಲ ನಗ್ತಿರ್ತೀರಾ ಅಂತ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕಾಯ್ತಾ ಇದೆ ಕೊತ್ತಂಬರಿ. ನಾನು ಯಾವಾಗ ಹೋಗಿ ಅಲ್ಲಿ ಬೀಳ್ತೀನಿ ಅಂತ. ವೇಟ್ ಹಾಕ್ತೀನಿ. ಇನ್ನು ಹಸಿಮೆಣಸು ಫ್ಲೇವರ್ ಎಳ್ಕೊಳುತ್ತೆ. ಸೊ ಹಸಿಮೆಣಸಿನಕಾಯಿ ಬಂದು ಸ್ವಲ್ಪ ದಪ್ಪ ದಪ್ಪ ಕಟ್ ಮಾಡಬೇಕು. ಅದನ್ನ ನಾವು ಲಾಸ್ಟ್ ಅಲ್ಲೇ ಯಾಕೆ ಹಾಕ್ಬೇಕು? ಹೌದು, ಇದೊಂದು ಡಿಫರ್ ಫ್ಲೇವರ್ ಕೊಡುತ್ತೆ. ಯಾಕಂದ್ರೆ ಕಂಪ್ಲೀಟ್ ಆಗಿ ನಾವು ಎಣ್ಣೆಗೆ ಹಾಕಿದಾಗ ಹಸಿಮೆಣಸಿನಕಾಯಿ ಫ್ಲೇವರೇ ನಮಗೆ ಕೊಟ್ಬಿಡತ್ತೆ. ನಮ್ಗೆ ಆಕ್ಚುಲ್ ಆಗಿ ಅದು ಬೇಡ. ನಮಗೆ ಸ್ಪೈಸಿ ಯಾವ ರೀತಿ ಬೇಕು, ಎಷ್ಟು ಬೇಕು ಅಂತ ನೋಡ್ಕೊಂಡು ನೀವು ಎರಡೇ ಹಸಿಮೆಣಸಿನಕಾಯಿ ಹಾಕಿದ್ರೆ ಕೊನೆಗೆ ಹಾಕಿ ಸ್ವಲ್ಪ ದಪ್ಪ ಕಟ್ ಮಾಡಿ. ಓಕೆ, ನೆಕ್ಸ್ಟ್ ಈಗ ಅಂಡ್ ನಾನು ಫಸ್ಟೇ ನಿಮ್ಗೆ ಹೇಳಿದ್ದೆ, ಕೊತ್ತಂಬರಿನೇ ಇದಕ್ಕೆ ಮೇನ್ ಫ್ಲೇವರ್ ಕೊಡೋದು ಈ ಡಿಶ್ಗೆ. ನೀವೆಷ್ಟು ಕೊತ್ತಂಬರಿ ಯೂಸ್ ಮಾಡ್ತೀರೋ ಅಷ್ಟು ಟೇಸ್ಟ್ ಕೊಡುತ್ತೆ. ನಾನ್ ಬಂದು ಒಂದ್ ಇಡಿ ಹಾಕ್ತಾ ಇದ್ದೀನಿ. ಅದಕ್ಕೆ ಹೇಳ್ತಾರಲ್ಲ, ಲೇಟ್ ಆಗಿ ಬಂದ್ರು ಲೇಟೆಸ್ಟ್ ಆಗಿ ಹೋಗುತ್ತೆ ಅನ್ನೋದಕ್ಕೆ. ಹೌದು ನೋಡಿ, ಕಂಪ್ಲೀಟ್ ಆಗಿ ಕೊತ್ತಂಬರಿನೇ ನಾನು ಮುಳುಗಿಸ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡಿ, ಬಟ್ ನೀವೆಷ್ಟೇ ಯೂಸ್ ಮಾಡಿದ್ರು ಅಷ್ಟೇ ಫ್ಲೇವರ್ ಕೊಡುತ್ತದು. ನಾನು ಕಾತರದಿಂದ ಕಾಯ್ತಾ ಇದ್ದೀನಿ ಯಾವಾಗ ಟೇಸ್ಟ್ಗೆ ಕೊಡ್ತಾರೆ ಅಂತ. ನೋಡಿ, ಡಿಶ್ ಮುಗೀತು. ನಾನು ಆಕ್ಷನ್ ಅಲ್ಲಿ ತೋರಿಸ್ತಾ ಇದ್ದೀನಿ, ಯಾಕಂದ್ರೆ ಬಾಯಲ್ಲಿ ಅಷ್ಟು ನೀರ್ ಬರ್ತಿದೆ. ಡಾಬಾ ಸ್ಟೈಲ್ ದಾಲ್ ಫ್ರೈ ಕಾಂಬಿನೇಷನ್. ನಾವು ಸರ್ಪ್ರೈಸ್ ಆಗಿ ಏನ್ ಮಾಡ್ತಾ ಇದೀವಿ ಮೇಡಮ್, ನೆಕ್ಸ್ಟ್ ನೋಡ್ತೀಯ ಮೋನಿ, ವೆಯ್ಟ್ ಮಾಡು. ಈ ದಾಲ್ ಫ್ರೈ ಆಲ್ರೆಡಿ ಆಗಿದೆ, ಅದಕ್ಕೋಸ್ಕರ ಕಾಯ್ಕೊಂಡಿದೆ ನಮ್ಮ ನೀರ್ ದೋಸೆ, ಬೆಂಗಳೂರು ನೀರ್ ದೋಸೆ. ಓ ಮೋನಿ ನೀನ್ ಕಣ್ಣು ಹಾಕ್ಬಿಟ್ಟಿದ್ಯಾ ಅನ್ಸುತ್ತೆ ಮೋನಿ. ನೋಡಿ, ಬೆಂಗಳೂರು ನೀರ್ ದೋಸೆ ದಾಲ್ ಫ್ರೈಗೆ ಕಾಂಬಿನೇಷನ್. ಓಕೆನಾ? ಇದನ್ನ ಮಾಡೋದಿಕ್ಕೆ ಹೇಗ್ ಮಾಡಿದೀವಿ ಅಂದ್ರೆ, ನಾವು ನೈಟ್ ಅಕ್ಕಿನ ನೆನ್ಸಿದೀವಿ. ಬೆಳಗ್ಗೆ ಅದು ಅಕ್ಕಿ ತುಂಬಾ ಚೆನ್ನಾಗಿ ನೆಂದಿರುತ್ತಲ್ವಾ, ಬೆಳಗ್ಗೆ ನಾವು ಒಂದು ಕಾಯಿನ ರುಬ್ಬಿಟ್ಟು ಹಾಕಿದೀವಿ ಅಷ್ಟೇ. ಇದು ಬೇಗ ಮಾಡ್ಕೊಬಹುದು ನಾಷ್ಟಕ್ಕೆ. ನಾವು ಮಿಕ್ಸ್ ಮಾಡ್ಕೊಂಡಿರೋದು. ಹೌದು ನೋಡಿ, ಆ ತರ ನೀರಾಗಿ ನಾವು ಕಾಂಬಿನೇಷನ್ ಆಗಿ ಇವೆರಡು ಸೆಟ್ ಮಾಡಿದೀವಿ. ನಾವು ತೀರಾ ತೆಳ್ಳಕ್ ಮಾಡಿಲ್ಲ. ಹೌದು, ಇದು ನಮ್ ಸ್ಟೈಲ್, ನಮ್ಗೆ ಯಾವ ತರ ಬೇಕು. ನಿಮ್ಗೆ ಬೇಗ ಟಿಫನ್ ಏನಾದ್ರು ಮಾಡ್ಕೋಬೇಕಂದ್ರೆ ನೋಡಿ, ಈ ನೀರ್ ದೋಸೆ ನಿಮ್ಗೆ ತುಂಬಾ ಬೇಗ ಅರ್ಜೆಂಟ್ ಆಗುತ್ತೆ. ನೈಟೇ ಅಕ್ಕಿ ನೆನ್ಸ್ಬಿಟ್ಟು ಬೆಳಗ್ಗೆ ಒಂದು ಕಾಯಿ ರುಬ್ಬಿಟ್ಟು ಹಾಕ್ಬಿಟ್ರೆ ಸಾಕು. 2 ದೋಸೆ ತಿನ್ಕೊಂಡು ಹೋಗ್ತಾ ಇದ್ರೆ ಫುಲ್.
ಮೋನಿ ನೀನು ಇಷ್ಟೊತ್ತು ಗಂಟ ಕಾದಿದ್ದಕ್ಕೆ ದಾಲ್ ಫ್ರೈ ಅದು ದಾವಾ ಸ್ಟೈಲಲ್ಲಿ ಮಾಡಿಕೊಟ್ಟಿದ್ದೀನಿ. ನಿನಗೆ ಸ್ಪೈಸ್ ಬೇಡ ಅದು ಬೇಡ ಅಂತ ಹೇಳಿದಕ್ಕೆ ತುಪ್ಪನೂ ಯೂಸ್ ಮಾಡಿದ್ದೀನಿ. ಈಗ ನೀನು ಟೇಸ್ಟ್ ಮಾಡಿಬಿಟ್ಟು ಜೆನ್ಯೂನ್ ಆಗಿ ನೀನು ನನಗೆ ಆನ್ಸರ್ ಹೇಳಬೇಕು ಹೇಗಿದೆ ಟೇಸ್ಟ್ ಅಂತ. ಓಕೆ, ಮೊದಲು ನಿಂಬೆಹಣ್ಣು ಹಾಕ್ಕೊಳ್ಳಿ ಸ್ವಲ್ಪ ಲೈಟಾಗಿ. ನಮ್ಮ ಮೋನಿ ಡಿಸೈನ್ ಮಾಡೋದು ಡೆಕೋರೇಷನ್ ಮಾಡೋದು ಇದ್ರಲ್ಲಂತೂ ಎತ್ತಿದ ಕೈ. ನಮ್ಮ ಬೆಂಗಳೂರು ನೀರು ದೋಸೆ ಇದು, ಮಂಗಳೂರಲ್ಲ ನಮ್ಮ ಬೆಂಗಳೂರ್ದು. ಸ್ವಲ್ಪ ಈರುಳ್ಳಿ. ಓಕೆ, ಮೋನಿ ತಿನ್ನೋದೇನೋ ತಿನ್ನೋದಾಗಿದೆ. ಮೇರಾ ನೀನು ಇವಾಗ ವಿಡಿಯೋ ಮಾಡೋದು ಆಫ್ ಮಾಡಿದ್ರೆ ನಾನು ಬೇಗ ಎತ್ಕೊಂಡು ಹೋಗಿ ನಮ್ಮ ಪಾರ್ಟ್ನರ್ ಇನ್ನೊಬ್ಳು ಬರ್ತಿದ್ದಾಳೆ. ನಿಜ ನಿಜ ಹೇಳ್ಬೇಕಾದ್ರೆ ತುಂಬಾ ಚೆನ್ನಾಗಿದೆ. ಇವ್ರ ಫ್ರೆಂಡ್ ಅಂತ ಅಂತಲ್ಲ, ತುಂಬಾ ಕಾಂಬಿನೇಷನ್ ನೀರ್ ದೋಸೆ ಆಗಿರ್ಬೋದು, ದಾಲ್ ಕಿಚಡಿ ದಾಲ್ ಫ್ರೈ ಆಗಿರ್ಬೋದು, ತುಂಬಾ ಚೆನ್ನಾಗಿ ಬಂದಿದೆ. ನಾನು ನಮ್ಮ ಯೂಟ್ಯೂಬ್ ಚಾನಲ್ನೇ ನೋಡ್ಕೊಂಡು ಹೋಗಿ ನಾನು ನೆಕ್ಸ್ಟ್ ಟ್ರೈ ಮಾಡ್ತೀನಿ. ನೀವು ಕೂಡ ಹಾಗೆ ಟ್ರೈ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಮರೆಯಲೇಬೇಡಿ. ಈಗ ನಾವು ಪುಟ್ಟ ಪುಟ್ಟ ಹೆಜ್ಜೆ ಇಟ್ಕೊಂಡು ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ ವಿಡಿಯೋಗಳನ್ನ. ಎಲ್ಲರೂ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ಯಾವ್ದು ಹೇಳು ಮೇನಾ? MGM ಕನ್ನಡ ಪೀಸ್ ವ್ಲಾಗ್ಸ್ ಅಂತ. ಬೇಗ ಹೋಗಿ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮೇಲ್ಗಡೆ ಕಮೆಂಟ್ ಮಾಡಿ. ಹೊಸ ಹೊಸ ವಿಡಿಯೋ ಒಂದಿಗೆ ಬರ್ತೀವಿ. ನೀವು ಕೂಡ ಇದನ್ನ ಟ್ರೈ ಮಾಡ್ಬಿಟ್ಟು ನಮಗೆ ಕಮೆಂಟ್ ಮಾಡಿ ಹೇಗಿದೆ ಏನು ಅಂತ. ಓಕೆ, ಅಂಡ್ ಮೋನಿ ನೋಡಿ ಚಿಲ್ಲಿನ ಮಿಸ್ ಮಾಡ್ಬೇಕು. ನಾನು ಬೇಗ ಎತ್ಕೊಂಡು ಫ್ರೈನ ಬರೀ ಚಪಾತಿಗೆ, ದೋಸೆಗೆ, ರೊಟ್ಟಿಗೆ ತಿನ್ನಲೇಬೇಕು ಅನ್ಕೊಂಬೇಡಿ. ನಮ್ಮ ರೈಸ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ರೈಸ್ಗೂ ಚೆನ್ನಾಗಿರುತ್ತೆ ಅಂತ ತೋರ್ಸಕ್ಕೆ ನಾವು ರೈಸ್ ಹಾಕೊಂಡಿದ್ದೀವಿ. ಇವಾಗ ಅದನ್ನ ಟೇಸ್ಟ್ ಮಾಡ್ತಾ ಇದ್ದಾರೆ ನಮ್ಮ ಮೇನವರು. ನೋಡಿ ಕಲರ್ ನೋಡಿ. ಈಗ ಇದಕ್ಕೆ ಬಂದು ಆನಿಯನ್ ಇಟ್ಟಿ ಒಂದು ಪೀಸ್ ಚಿಲ್ಲಿ ಫುಲ್ ತಿನ್ಬೇಕು ಮೇನಾ. ಬೇಡ ಮೋನಿ, ಆಲ್ರೆಡಿ ನಾನು ಚಿಲ್ಲಿ ಸ್ಪೈಸಿಯಾಗಿ ಹಾಕಿದ್ದೀನಿ. ಸೊ ಈಗ ನೋಡಿ, ನೀವು ಇದನ್ನೇ ಜಸ್ಟ್ ಮಿನಿಟ್. ಅನ್ನಕ್ಕೂ ತುಂಬಾ ಚೆನ್ನಾಗಿರುತ್ತೆ. ನೀವ್ ಇದೊಂದು ಮಾಡ್ಕೊಂಡ್ರೆ ತಲೆನೇ ಕೆಡ್ಸ್ಕೊಂಬೇಡಿ, ಎಲ್ಲದಕ್ಕೂ ನೀವು ತಿನ್ಬೋದು. ನೋಡಿ, ಸೊ ನೋಡೋಣ ಟೇಸ್ಟ್. ತಿನ್ನಿ 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 ತಿನ್ನಿ. ಹೇಗಿದೆ? ತುಂಬಾ ಚೆನ್ನಾಗಿದೆ. ವಾವ್, ನಾನು ಇಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀನಿ ಅಂತ ಇವಾಗ ಗೊತ್ತಾಗ್ತಾ